ನಮಸ್ಕಾರ ಎಲ್ರಿಗೂ, ವೀಣಾ ಫುಡಿ ಸ್ಟುಡಿಯೋಗೆ ಸ್ವಾಗತ. ಇವತ್ತು ನಾನು ಮಾಡಿ ತೋರಿಸೋ ರೆಸಿಪಿ ಮಕ್ಕಳಿಗಂತೂ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ತಡ ಯಾಕೆ, ಆಲೂ ಪರೋಟ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. 8-10 ಆಲೂಗೆಡ್ಡೆ ಬೇಯಿಸ್ಕೊಂಡು ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು, ಅರಿಶಿನ, ಖಾರದ ಪುಡಿ, ಸ್ವಲ್ಪ ಪೆಪ್ಪರ್ ಪೌಡರು, ಸ್ವಲ್ಪ ಜೀರಾ ಪೌಡರು, ಗರಂ ಮಸಾಲ, 1 ಕಪ್ಪು ಹೆಚ್ಚಿದ ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಚಪಾತಿ ಹಿಟ್ಟಿನ ಹದಕ್ಕೆ ಗೋಧಿ ಹಿಟ್ಟು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಚಪಾತಿ ಥರ ಲಟ್ಟಿಸ್ಕೊತಾ ಇದ್ದೀನಿ. ಈ ಪರೋಟ ಒಂದು ಶೇಪಲ್ಲಿ ಬರಬೇಕು ಅಂತ ನಾನೊಂದು ಬಾಕ್ಸ್ ತೊಗೊಂಡು ಅದರ ರೀತಿಯಲ್ಲೇ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ 2 ಮಾಡಿಟ್ಕೋಬೇಕು. ಸ್ಪೂನ್ನಲ್ಲಿ ಆಲೂ ಫಿಲ್ಲಿಂಗ್ ತಗೊಂಡು ಮಾಡಿಟ್ಕೊಂಡಿರೋ 1 ಚಪಾತಿ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇನ್ನೊಂದು ಚಪಾತಿ ತಗೊಂಡು ಅದ್ರ ಮೇಲೆ ನೀಟಾಗಿಟ್ಟು ಸೈಡಲ್ಲೆಲ್ಲ ಪ್ರೆಸ್ ಮಾಡ್ಕೋಬೇಕು. ಹೆಂಚು ಕಾದ್ಮೇಲೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಪರೋಟಾನ ಹಾಕಿ ಒಂದು ಕಡೆ ಸುಡಬೇಕು. ಪರೋಟ ಒಂದು ಕಡೆ ಕೆಂಪಗೆ ಆದಮೇಲೆ ಇನ್ನೊಂದು ಕಡೆ ತಿರುವ ಹಾಕಬೇಕು. ಇದು ಒಂದು ಮೆಥಡು ಹೇಳ್ಕೊಟ್ಟಿದ್ದೀನಿ. ಇನ್ನೊಂದು ಮೆಥಡು ಸಹ ಇಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಪರೋಟ ಮೇಲೆ 1 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಹರಡಬೇಕು. ಇದು ಮೊಸರೊಂದಿಗೆ ರುಚಿಯಾಗಿರುತ್ತೆ. ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಉದುರಿಸ್ಕೊಂಡು ಸರ್ವ್ ಮಾಡಿ, ಮತ್ತು ಈರುಳ್ಳಿ ಸ್ಲೈಸಸ್ ಇಟ್ಬಿಟ್ಟು ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಈಗ ಇನ್ನೊಂದು ರೀತಿ ಹೇಗೆ ಮಾಡೋದು ಅಂದರೆ, ಫಿಲ್ಲಿಂಗ್ನ ಉಂಡೆ ಮಾಡಿಕೊಂಡು ಚಪಾತಿ ಲಟ್ಟಿಸ್ಕೊಂಡು ಮಧ್ಯದಲ್ಲಿ ಇಟ್ಕೊಂಡು ನೀಟಾಗಿ ಲಟ್ಟಿಸ್ಕೊತಾ ಹೋಗಬೇಕು. ಕಾದ ಹೆಂಚು ಮೇಲೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು 2 ಕಡೆನೂ ಚೆನ್ನಾಗಿ ಸುಡಬೇಕು. ಈಗ ರುಚಿಯಾಗಿ ಸವಿಯಲು ಪರೋಟ ಸಿದ್ಧವಾಗಿದೆ. ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸ್ತೀರಲ್ವಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.